ಇಲ್ಲಿ ಕೇಳಿ ಪ್ರೀತಿ ಬಗ್ಗೆ ಚಂದದ ಸಾಲ್ಗಳಿವೆ ಕೇಳಿ. ಅವಶ್ಯಕತೆಗಳಿಗೆ ಹುಟ್ಕೊಳ್ಳೋದು ಪ್ರೀತಿಯಲ್ಲ, ಅದು ಹೊಂದಾಣಿಕೆ. ಬೆಳಿಗ್ಗೆ ಎದ್ದು ರೇಡಿಯೋದಲ್ಲಿ ಸಿನಿಮಾ ಹಾಡನ್ನು ಕೇಳೋ ಹುಡುಗಿ ಯಾರನ್ನಾದರೂ ಪ್ರೀತಿಸಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಸಂಜೆ ಹೊತ್ತಿಗೆ ಅವಳಿಗೊಂದು ಪ್ರೀತಿ ಸಿಕ್ಬಿಡುತ್ತೆ. ಕೈ ಚಾಚಿದ ಹುಡುಗಿಯನ್ನು ತಿರಸ್ಕರಿಸೋ ಹುಡುಗರು ಜಗತ್ತಲ್ಲಿ ತೀರಾ ಅಪರೂಪ. ಒಂದು ಪ್ರೀತಿ ಉದ್ಭವವಾಗೋದಕ್ಕೆ 100 ಜರೂರತ್ಗಳು ಸೃಷ್ಟಿಯಾಗಬೇಕು. ಕನಸುಗಳ ಫಸಲು ಎದ್ದು ನಿಲ್ಲಬೇಕು. ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತೇವೆಂಬ ನಂಬಿಕೆ ಹುಟ್ಟಿದ್ರೆ ಸಾಲದು. ಭರಿಸಲೇಬೇಕೆಂಬ ತೀರ್ಮಾನ ಮಾಡಿಕೊಂಡ್ರೂ ಸಾಲದು. ಪ್ರೀತಿ ಅಂದರೆ ಕೇವಲ ಒಬ್ಬರನ್ನೊಬ್ಬರು ಭರಿಸೋ ಅಂಥದ್ದಲ್ಲ, ಕೂಡಿ ನಡೆಯುವಂಥದ್ದೂ ಅಲ್ಲ, ಕೈ ಹಿಡಿದು ನಡೆಸುವಂಥದ್ದೂ ಅಲ್ಲ. ಪ್ರೀತಿ ತಪ್ಪುಗೆಯಲ್ಲ, ಪ್ರೀತಿ ಉನ್ಮಾದವಲ್ಲ, ಪ್ರೀತಿ ನಿಟ್ಟಿಸಿರೋ ಅಲ್ಲ. ಅವನ ಪಾಲಿಗೆ ಪ್ರೀತಿ ಎಂಬುದು ಸತ್ತಿಲ್ಲದೆ ಸಂಭವಿಸುವ ಸಂಗತಿ. 3 ಸಂಜೆಯ ಹೊತ್ತಿನಲ್ಲಿ ಕತ್ತಲಿನೊಳಕ್ಕೆ ಬೆಳಕು ಲೀನವಾಗುವಂತಹ ಕ್ರಿಯೆ, ಬಿಸಿಲ ನೆತ್ತಿಯ ಮೇಲೆ ಮೋಡಗಟ್ಟುವಂತಹ ಮೋದ, ತನ್ನ ಬಯಕೆಗಳಿಲ್ಲದ ಶುಷ್ಕ ದಾರಿಯೊಳಕ್ಕೆ ಎಲ್ಲಿಂದಲೋ ಒಂದು ಕಾಲು ದಾರಿ ಎಂಬಂತೆ ಕನಸು ನಡೆದು ಬಂದು ಕೂಡಿಕೊಂಡಂತಹ ಯೋಗ. ಯಾವ ವಿವರಣೆಗೂ ನಿಲುಕದಂತಹುದಾಗಿರಬೇಕು ಪ್ರೀತಿ. ಅದು ಮಾತ್ರ ಶಾಶ್ವತ ಪ್ರೀತಿ. ಈ ಸಾಲ್ಗಳನ್ನು ಯಾರು ಬರ್ತಿತ್ತು ಮತ್ತು ಯಾವ ಪುಸ್ತಕ, ಹಾಗೆಯೇ ಈ ಸಾಲ್ಗಳ ಬಗ್ಗೆ ನಿಮಗೆ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ.